ಸರಿಯಾದೊಂದು ಪ್ಲ್ಯಾನ್ ಇಲ್ಲ, ಏನಿಲ್ಲ. ಬೆಳಗ್ಗೆ ಎದ್ದು ಸುಮ್ಮನೆ ಬುಕ್ ಮಾಡಿ ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಹೆಂಗೆಂಗೋ ಒಂದು 3-4 ಬಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದ್ರೆಗಿನ ಇಲ್ಲಿ ಬಸ್ಸೇ ಇಲ್ಲ ಹೋಗೋಕ್ಕೆ. ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ನಾವು ಅಲ್ಲಿರಬೇಕು. ಲಾಸ್ಟ್ ಉಳಿದಿರೋ ಆಪ್ಷನ್ ಏನಂದರೆ ಇಲ್ಲಿ ಒಂದು ಪೇಪರ್ ಬಸ್ ಬರುತ್ತಂತೆ, ಪೇಪರ್ ಗಾಡಿ ಬರುತ್ತೆ. ಓಕೆ, ಸೊ ಇಲ್ಲಿಂದ ಪೇಪರ್ಸ್ ಪಿಕಪ್ ಮಾಡೋ ವ್ಯಾನಲ್ಲಿ ನಾವು ಹೋಗಬೇಕು. 4 hours ಜರ್ನಿ ವ್ಯಾನಲ್ಲಿ. ಅದು ಏನಾಗ್ತದೋ, ನಾವು ಆ ಟೈಮ್ಗೆ ಇರ್ತೀವೋ ಇಲ್ಲ ಉಗುಳಿಸ್ಕೊತೀವೋ ಅವ್ರುಗಳ ಹತ್ರ ಎಲ್ಲರೂ. ಪಾಪ ಎಷ್ಟೊಂದು ಜನ ಇರ್ತಾರೆ. ತಲೆ ಬಿಸಿಯಾಗಿದೆ. ನಾವು ಈಗ ತಾನೇ ಕಣ್ಣು ತೆಗೆದು ನೋಡ್ತೀವಿ, ನಾವಾಗಲೇ ಇದ್ವಿ ವೆಸ್ಟರ್ನ್ ಘಾಟ್ಸಲ್ಲಿ. ವೆಸ್ಟರ್ನ್ ಘಾಟ್ಸ್ ರೋಡ್ ಏನು ಸೂಪರ್ ಆಗಿತ್ತಂದರೆ, ಸೊ ಅದಕ್ಕೆ ನಾವು ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮ್ ನಾವು ಏನಾರ ಈ ರೋಡಲ್ಲಿ ಟ್ರಾವೆಲ್ ಮಾಡೋಂಗಿದ್ರೆ ನಾವು ನಮ್ಮ ಓನ್ ಬೈಕ್ಸಲ್ಲಿ ಬರೋಣ. ಏಕೆಂದರೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿರೋ ವ್ಯೂಸ್ ನೋಡಿ ಇಲ್ಲಿ ಸ್ವಲ್ಪ ಅಡ್ವೆಂಚರ್ಸ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಸೊ ಹಂಗೆ ನೋಡ್ಬೋದು ಎಷ್ಟು ಒಳ್ಳೆ ಬ್ಯೂಟಿಫುಲ್ ವ್ಯೂಸ್ ಇದ್ದಾವೆ. ರೋಡು ಟರ್ನ್ಸ್ ಹಂಗೆ ಸೂಪರ್ ಆಗಿದೆ. ಸೊ ಹಂಗೆ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ ಕಳಸಾಗೆ. ಕಳಸ ಅಂತೀರಾ, ಇದು ಬ್ಯೂಟಿಫುಲ್ ಪ್ಲೇಸ್, ಬಟ್ ನಮಗಿಲ್ಲಿ ಟೈಮ್ ಇದ್ದಿಲ್ಲ ನೋಡೋಕ್ಕೆ. ಅದಕ್ಕೆ ನಾವು ಇಲ್ಲಿಂದ ಬೇರೆ ವೆಹಿಕಲ್ ಇಟ್ಕೊಂಡು ಹೋಮ್ ಸ್ಟೇ ಹತ್ರ ಹೋದ್ವಿ. ಸೊ ಹೋಮ್ ಸ್ಟೇ ಅಲ್ಲಿ ಏನು ನಡೀತಾ ಇದೆ ಬರ್ರಿ ನೋಡೋಣ. ಇದು ನಿಮ್ಮ ಹೋಮ್ ಸ್ಟೇ ಯಾವಾಗಲೂ ಓಪನ್ ಇರುತ್ತಾ? ನಿಮ್ದಲ್ಲ, ನಾವಿಬ್ರು ಒಂದೇ ಹೋಮ್ ಸ್ಟೇ, ನಮ್ದು ಯಾವಾಗಲೂ ಓಪನ್. ಫಾಲ್ಸ್ ಇವಾಗೆಲ್ಲ ಚೆನ್ನಾಗಿದೆ, ಗ್ರೀನರಿ ಎಲ್ಲ ಚೆನ್ನಾಗಿದೆ. ಅವಾಗೆಲ್ಲ ಒಂದೊಂದು ಟೈಮ್ ಬರುತ್ತೆ, ಸ್ವಲ್ಪ ಕ್ಲಿಯರ್ ಆಗ್ತಿರುತ್ತೆ. ಇದರೆಲ್ಲ ಸೂಪರ್ ಇದೆ ಇವಾಗ. ವ್ಯೂಸ್ ಎಲ್ಲ ಚೆನ್ನಾಗಿದೆಯಲ್ಲ? ಓ ಸೂಪರ್, ಅದೇ ಖುಷಿ. ಹಂಗೆ ಜನರಿಗೂ ಇಷ್ಟ ಆದರೆ ಸಾಕು. ಸೊ ಇವ್ರ ಮಾತೆಲ್ಲ ಕೇಳಾಡಿದ್ಮೇಲೆ ನಮಗೇನು ಅನಿಸ್ತಂದ್ರೆ ಈ ಅಡ್ವೆಂಚರ್ಸ್ ಟ್ರೆಕ್ಕಿಂಗ್ ಜರ್ನಿ ಸೂಪರ್ ಆಗಿರ್ಬೋದು. ಸೊ ನಾವು ವೇಟ್ ಮಾಡಿಲ್ಲಂಗೆ ಹೋಗಿ ರೆಡಿ ಆಗೋಣ ಅಂತ ಡಿಸೈಡ್ ಆದ್ವಿ. ಸೊ ಅಷ್ಟವರೆಗೆ ನೀವು ಇಲ್ಲಿರೋ ಬ್ಯೂಟಿಫುಲ್ ವ್ಯೂಸ್ನ ಎಂಜಾಯ್ ಮಾಡ್ತಾ ಇದ್ವಿ. ಸೊ ನೀವು ನೋಡ್ಬೋದು ಟಿಫಿನಲ್ಲಿ ಇದ್ದಿದ್ದು ಬಿಸಿ ಬಿಸಿ ಇಡ್ಲಿ. ಆ ಬಿಸಿ ಬಿಸಿ ಇಡ್ಲಿನ ಎಂಜಾಯ್ ಮಾಡ್ತಾ ನಾವು ಮೀಟ್ ಆಗ್ತೀವಿ ಹೊಸ ಜನನ. ಇವರೆಲ್ಲರೂ ಬಂದಿದ್ದು ಡಿಫ್ರೆಂಟ್ ಪ್ಲೇಸಸ್ಸಿಂದ. ಸೊ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಅವ್ರ ಜೊತೆ ಪರಿಚಯನ ಬೆಳೆಸ್ಕೊಂಡ್ವಿ. ಸೊ ಅವ್ರ ಬಗ್ಗೆ ನಾವು ತಿಳ್ಕೊಂಡ್ವಿ, ನಮ್ಮ ಬಗ್ಗೆ ಅವ್ರು ತಿಳ್ಕೊಂಡ್ರು. ಎದಕ್ಕಂದರೆ ಇವರೆಲ್ಲರ ಜೊತೆ ನಾವು ಕಲಿತು ಟ್ರೆಕ್ಕಿಂಗ್ ಹೋಗ್ಬೇಕಿತ್ತು. ಹಾಗಾಗಿ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾಯಿದ್ರು. ಸೊ ಇವ್ರ ಜೊತೆ ನಮ್ಮ ಪ್ರಯಾಣ ಹೆಂಗಿರ್ಬೋದು ಲೆಟ್ಸ್ ಸಿ. इसी में आएगी वीडियो, इसी में पोस्ट देना. अभी इंग्लिश का होगा कि हिंदी का होगा वो पता करेंगे आप. अभी तक तो हो गया ना हिंदी वाला, इंग्लिश वाला. You fainted, damn. Yeah. कमर टूट जाएगी. In the middle of the road, in the middle of my Doubting this right now. Oh God. Dude, my back is gonna hurt. Arjun, I can't see anything. Are you vlogging my video? What an experience, man. This is amazing. ಎಲ್ಲರದ್ದು ಎನರ್ಜಿ ಲೆವೆಲ್ಸ್ ನೋಡಿ ನಮ್ಮ ಎನರ್ಜಿ ಲೆವೆಲ್ ಒಂದು ಸ್ಟೆಪ್ ಹೈಯರ್ ಆಯಿತು. ಅದೇ ಜೀಪಲ್ಲಿ ನಾವು ಒಳ್ಳೆ ಅಡ್ವೆಂಚರಸ್ ರೈಡ್ ಮಾಡ್ಬೋದು ಅಂದ್ಕೊಂಡ್ವಿ. ಜೀಪಿಂದ ನೋಡ್ತಾ ಇದ್ದೀವಿ, ಒಳ್ಳೆ ವ್ಯೂಸ್ ಇದೆ, ರೋಡ್ಸು ಹಂಗೆ ಸೂಪರ್ ಆಗಿತ್ತು. ಸೊ ನೋಡ್ತಾನೆ ನಮಗೆ ಅನಿಸಿದ್ದು ಜೀಪ್ ರೈಡ್ ಅಡ್ವೆಂಚರಸ್ ಆಗ್ತಾ ಇತ್ತು. ಸೊ ಇದು ಜಸ್ಟ್ ಟ್ರೈಲರ್ ಏನೋ, ಮುಂದೆ ಸಿನಿಮಾ ಬಾಕಿ ಇದೆ. ಈಗಲೇ ತಾನೇ ನಾವು ನಮ್ಮ ಜೀಪ್ ರೈಡ್ನ ಮುಗಿಸ್ಕೊಂಡು ನಾವು ರೀಚ್ ಆದ್ವಿ ನಮ್ಮ ಬೇಸ್ ಪಾಯಿಂಟಿಗೆ. ನಮ್ಮ ಬೇಸ್ ಪಾಯಿಂಟಿಂದ ರೈಟ್ ಸೈಡ್ ನೀವು ನೋಡ್ಬೋದು, ಅದೇ ರಾಣಿ ಜಾರಿ ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟ್ ಎದಕ್ಕೆ ಫೇಮಸ್ ಅಂದರೆ ಇಲ್ಲಿ ನೀವು ಮೋಡಾದ ಮೇಲೆ ಇರ್ತೀರಾ. ಸೊ ಮೋಡ ಮೇಲೆ ಇರೋ ಫೀಲೇ ಬೇರೆ ಅಪ್ಪ. ಆದರೆ ಬ್ಯೂಟಿಫುಲ್ ವ್ಯೂಸ್ನ ನೋಡ್ತಾ ನಾವಿಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದಾಗಿದ್ಮೇಲೆ ಬೆಟರ್ ವಿಡಿಯೋಸ್ Better ones, correct. ವಾಪಸ್ ಚಲೋ. ಮತ್ತೆ ನಾವು ಬೇಸ್ ಪಾಯಿಂಟಿಗೆ ಬಂದು ನೋಡ್ತೀವಿ, ಇಲ್ಲಿ ಆಗಲೇ ತುಂಬ ಕ್ರೌಡ್ ಇತ್ತು. ಈ ಕ್ರೌಡ್ ಕಾರಣ ಗೊತ್ತಾಗಿಲ್ಲ, ಆದಮೇಲೆ ಗೊತ್ತಾಯಿತು ಇದು ಫಾರೆಸ್ಟ್ ಏರಿಯಾ ಅಲ್ವಾ, ಅದಕ್ಕೆ ಇಲ್ಲಿ ಎಲ್ಲರ ID-ನ ನೋಡಿ ವೆರಿಫೈ ಮಾಡಿ ಅದಾಗಿದ್ಮೇಲೆ ಮುಂದೆನ ಕಳಿಸ್ತಾರೆ. ಸೊ ಆ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ.
ಸೊ ಇಲ್ಲಿಂದ ಮಿನಿಮಮ್ 7 ಕಿಲೋಮೀಟರ್ಸ್ ಟ್ರೆಕ್ ಮಾಡಿದ್ಮೇಲೆ ನಮ್ಗೆ ಕಾಣಿಸೋದೆ ಬಂಡಾಜೆ ಫಾಲ್ಸ್. ಸೊ ಲೆಟ್ ಸಿ ಈ ಫಾರೆಸ್ಟ್ ಏರಿಯಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರ್ಬೋದು. ನಾವು ರಿಯಲೈಸ್ ಆಗ್ತೀವಿ ಇವಾಗೆ ತಾನೇ ಬಿಸಿಲಿತ್ತು, ಆಗಲೇ ಮೋಡ ಆಯಿತಾ, ಸೊ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೆದರ್ ಅಂತ ಗೊತ್ತಾಯಿತು. ನೋಡ್ಬೋದು ವೇ ಟು ಫೋರ್ಟ್. ಸೊ ಇದೇ ದಾರಿನ ಇಟ್ಕೊಂಡು ನಾವು ನಮ್ಮ ಫಾರೆಸ್ಟ್ ಏರಿಯಾಗೆ ಎಂಟ್ರಿ ಆಗ್ತೀವಿ. ಸೊ ಫಾರೆಸ್ಟ್ ಏರಿಯಲ್ಲಿ ಕ್ಲೈಮೇಟ್ ನೋಡ್ಬೋದು, ಅದೇ ಜನನ ನೋಡ್ಬೋದು. ಎಲ್ಲರ ಜೊತೆ ಕಲಿತು ನಾವಿಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ತಾನೆ ನಾವು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೋಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಹಂಗೆ ಇಲ್ಲಿ ಹೊಸವರು ಪರಿಚಯ ಆದರು, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ತೊಗೊಂಡು ನಾವು ನೇಚರ್ ಜೊತೆ ಕನೆಕ್ಟ್ ಆಗಿ ಮೆಮೊರೇಬಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹಂಗೆ ಜರ್ನಿಯಲ್ಲಿ ಮುಂದೆ ಹೋಗ್ತಾ ನಾವು ನೋಡ್ತೀವಿ ಅಮ್ಮನವ್ರು ಏನೋ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಅಂತ ನೋಡೋಕೆ ಹೋಗ್ತೀವಿ. ಇಲ್ಲಿ ನಿನ್ನೆ ಆಗಿದ್ದ ಮಳೆ ಕಾರಣಕ್ಕೆ ದಾರಿ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಹಂಗೆ ಮುಂದೆ ಬಂದು ನೋಡ್ತೀವಿ ಸ್ಲೈಟಾಗಿ ಒಂದು ಸ್ಲೋಪ್ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಆದರೆ ಹೈಕಿಂಗ್ ಎಕ್ಸ್ಪೀರಿಯನ್ಸ್ ತೊಗೋಬೋದು ಅಂತ ಆಮೇಲೆ ಗೊತ್ತಾಯಿತು. ನೀವು ಹೈಕಿಂಗ್ ಎಕ್ಸ್ಪೀರಿಯನ್ಸ್ನೂ ತೊಗೋಬೋದು. ಅದೇ ಕಾರಣಕ್ಕೆ ನೀವು ಒಳ್ಳೆ ಶೂಸ್ ರೆಕಮೆಂಡ್ ಮಾಡ್ಬೋದಾದರೆ ಕಮೆಂಟ್ಸಲ್ಲಿ ಪ್ಲೀಸ್ ಶೇರ್ ಮಾಡಿರಿ. ನಾವು ನೋಡ್ತಾನೆ ಕೆಳಗೂ ಜನ ಇದ್ದರು, ಹಂಗೆ ನೋಡ್ತೀವಿ ಮೇಲೇನೂ ಜನ ಇದ್ದರು. ಅದಕ್ಕೆ ಸ್ವಲ್ಪ ಹೊತ್ತು ನಿಂತು ಅದಾಗಿದ್ಮೇಲೆ ಅವ್ರ ಹಿಂದೆನೇ ಹೋಗ್ತಾ ನೋಡ್ತೀವಿ ಇದು ಇನ್ನೂ ಸ್ವಲ್ಪ ಸ್ಲೈಟಾಗಿತ್ತು. ಆದರೆ ಏನು ಮಾಡೋಕ್ಕೆ, ನಾವು ಇರೋದೇ ಕ್ರೇಜಿ ಬಾಯ್ಸ್ ಅಲ್ವಾ. ಸೊ ಹಂಗೆ ಮುಂದೆ ಹೋಗ್ತಾ ನಾವು ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊತೀವಿ. ಹಂಗೆ ಇಲ್ಲಿ ನಾವು ನೋಡ್ತಾನೆ ಹಿಂದೆ ತಿರುಗಿ ಒಂದ್ಸರಿ ನೋಡ್ತೀವಿ. ಇಲ್ಲಿ ನಮಗೆ ಕಾಣಿಸಿದ್ದು ಪ್ಯಾಷನ್ ಇದ್ದರೆ ನಾವು ಲೈಫಲ್ಲಿ ಏನನ್ನ ಅಚೀವ್ ಮಾಡ್ಬೋದು ಅಂತ ಒಂದು ಮೋಟಿವೇಶನ್ ಸಿಕ್ತು. ಸೊ ಇವ್ರನ್ನ ನೋಡ್ತಾ ನಮಗಿನ್ನ ಮೋಟಿವೇಶನ್ ಬಂತು. ಸೊ ಲೈಫ್ ಆಗಲಿ ಹೈಕಿಂಗ್ ಆಗಲಿ, ಸೊ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇದ್ದರೆ ನಾವು ಲೈಫಲ್ಲಿ ಏನೇನೋ ಅಚೀವ್ ಮಾಡ್ಬೋದು ಅಂತ. ಸೊ ಹಂಗೆ ಅವ್ರ ಜೊತೆ ಕಲಿತು ನಾವು ಮುಂದೆ ಬಂದು ನೋಡ್ತೀವಿ. ಇಲ್ಲ ಹಂಗೆ ಸ್ಲೋಪ್ ಮುಗಿಸ್ಕೊಂಡು ನಾವು ಎಂಟ್ರ್ ಆಗ್ತೀವಿ ಹಿಲ್ಲಿ ರೀಜನ್ಗೆ. ಸೊ ಇಲ್ಲಿ ಕ್ಲೈಮೇಟ್ ಸಡನ್ನಾಗಿ ಹಂಗೆ ಚೇಂಜ್ ಆಗಿತ್ತು. ಸೊ ಬಿಸಿಲೋಗಿ ಮೋಡ ಆಗಿತ್ತು. ಹಂಗೆ ನಾವು ಇಲ್ಲಿಂದ ಸ್ಲೋ ಹೋಗ್ತಾನೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಮಳೆ ಆಗ್ಬೋದು ಅಂತ. There's a better point up there. We'll go there and get. सर लेटर हम लोगों को ये वीडियो है. अच्छा वीडियो है ये, हम लोग ऐसा पोस्ट कर रहे हैं. अच्छा भेज दीजिएगा आप. चलो सपनात आली राणी मुखर्जी नटी, त्या नटीनं मारली मिठी मला, त्या नटीनं मारली मिठी, त्या नटीनं ಗ್ರೇಟ್ ಮಸ್ತ್ ವ್ಲಾಗಿಂಗ್. ವೆಲ್ಕಮ್ ಟು ದಿ ವ್ಲಾಗ್. ಯಾರು ಬೈಕ್ ತುಂಬಾ ಚೆನ್ನಾಗಿದೆ ಅಷ್ಟೇ, ಇನ್ನೇನು ಅನ್ಸಿಲ್ಲ, ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಬಟ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. Hi guys, welcome to our little channel where we will go the next 2 kilometers. Come with us. Yes, we will pass on the mic to. I will pass on the mic to the guy who is not wearing a raincoat. ಹಲೋ, Dude, he's still wearing clothes. That guy. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಾಯ್. ಇದು ತುಂಬಾ ಒಳ್ಳೆ ಟ್ರೆಕ್ ಇದು. ಓಕೆ, ಮಾಡಬೇಕು. ಬಿಗ್ನರ್ಸ್ ಯಾರಾದ್ರೂ ಇದ್ರೆ ಈ ಟ್ರೆಕ್ ಮಾಡಿ, ತುಂಬಾ ಚೆನ್ನಾಗಿದೆ. ಓಕೆ, ಎಂಜಾಯ್ ಮಾಡ್ತೀರಾ ತುಂಬಾ. जरा सबर करो, बोला धक्का बुक्की नहीं कर. ಕ್ಲೈಮೇಟ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ನಾವು ಫೈನಲಿ ಇನ್ನು 1 ಕಿಲೋಮೀಟರ್ ದೂರ ಇದ್ವಿ.
ए रहा नहीं जाता, तड़प ही ऐसी है ना। नहीं, ಸೊ ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆಗಿ ನಾವಿಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಂಡು ಇಲ್ಲೇ ನಾವು ನಮ್ಮ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಆದಮೇಲೆ ಗೊತ್ತಾಯಿತು ಇಲ್ಲಿ ಮಳೆ ಬರೋ ಚಾನ್ಸಸ್ ಇನ್ನೂ ತುಂಬ ಇದೆ ಅಂತ. ಸೊ ನಾವು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಈ ಪ್ಲೇಸಿಂದ ನಾವು ಬೇಸ್ ಪಾಯಿಂಟಿಗೆ ರೀಚ್ ಆಗೋಣ ಅಂದ್ಕೊಂಡು ಇಲ್ಲಿಂದ ಮತ್ತೆ ನಾವು ರಿಟರ್ನ್ ಆದ್ವಿ. ನಮಗೆ ವಾಟ್ಸಪ್ ಮಾಡಿ. ಹಲೋ ಗೈಸ್, ನನ್ನ ಹೆಸರು ದೇವರಾಜ್ ಅಂತ. ನಾನು ಒಂದು 4-5 ವರ್ಷದಿಂದ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ. ಆ್ಯಸ್ ಎ ಕಸ್ಟಮರಾಗಿ ಮಾಡ್ತಿದ್ದೆ. ಈಗ ಲಾಸ್ಟ್ 1 ಇಯರಿಂದ ಇನ್ಕ್ರೆಡಿಬಲ್ ಕರ್ನಾಟಕದಲ್ಲಿ ಹೊಸ ಟ್ರಕ್ ಲೀಡ್ ಆಗಿ ಅಥವಾ ಕೋಆರ್ಡಿನೇಟ್ರಾಗಿ ಜಾಯ್ನ್ ಆಗಿದ್ದೀನಿ. ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ 1 ಇಯರ್ ವರ್ಕ್ ಮಾಡಿದೆ. ಬಟ್ ನನಗೆ ಆ ವಾತಾವರಣ ಇಷ್ಟ ಆಗಿಲ್ಲ. ನನ್ನ ಪ್ಯಾಷನ್ ಇದ್ದಿದ್ದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನೇಚರ್ನ. ಅದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ಇನ್ಕ್ರೆಡಿಬಲ್ ಕರ್ನಾಟಕ ಅವರು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸಡನ್ ಆಗಿ ನಾವೇನು ನೋಡ್ತೀವಿ ಅಂದರೆ ಮಂಜು ಎಲ್ಲ ಕಡೆ ತುಂಬಿಬಿಟ್ಟಿತ್ತು. ಸೊ ಅದಕ್ಕೆ ಹಿಂದೆ ಮುಂದೆ ಯಾರೂ ಕಾಣಿಸ್ತಾ ಇದ್ದಿಲ್ಲ. ಅದೇ ಕಾರಣಕ್ಕೆ ನಾವು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಮತ್ತೆ ರಿಟರ್ನ್ ಆಗೋಣ ಅಂದ್ಕೊಂಡ್ವಿ. ಸೊ ಬೇಗ ಬರ್ತಾನೆ ನಾವು ನೋಡ್ತೀವಿ ಆ ಇನ್ನು ಯಾರೂ ಬಂದಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ವೇಟ್ ಮಾಡ್ತಾ ಎಲ್ಲರೂ ಕಲ್ ತೊಗೋಣ ಅಂತ ಅಂದ್ಕೊಂಡ್ವಿ. ಅದೇ ವೇಟಿಂಗ್ ಪ್ರೊಸೆಸ್ಸಲ್ಲಿ ನಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟು ಸಿಕ್ತು. ಅದನ್ನು ನೀವು ಸ್ವಲ್ಪ ಎಂಜಾಯ್ ಮಾಡ್ತೀರಾ? ಇನ್ನು ಮತ್ತೆ ನಾವು ಎಲ್ಲರೂ ಕಲಿತು ನಿಧಾನವಾಗಿ ಹೋಗೋಣ ಅಂತ ಡಿಸೈಡ್ ಆದ್ವಿ. ಯಾಕಂದರೆ ನಾವು ಬರೋದೇ ಯಾವಾಗೋ ಒಂದ್ಸರಿ. ಅದಕ್ಕೆ ಕ್ಲೈಮೇಟ್ ಚೆನ್ನಾಗಿತ್ತು. ಸೊ ಈ ಎಕ್ಸ್ಪೀರಿಯೆನ್ಸ್ನ ಇಲ್ಲೇ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ನಿಧಾನವಾಗಿ ಹೋಗ್ತಾ ಇದ್ವಿ. ಬಟ್ ನಮಗೆ ವಾರ್ನಿಂಗ್ ಏನಿತ್ತಂದರೆ ನಮ್ಗೆ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಇಲ್ಲಿಂದ ಬೇಸ್ ಪಾಯಿಂಟಿಗೆ ರೀಚ್ ಆಗೋದಿತ್ತು. ಬಟ್ ನಾವು ಯಾರ ಮಾತು ಕೇಳೋರಲ್ಲಲ್ಲ. ಅದೇ ಕಾರಣಕ್ಕೆ ನಾವು ಮುಂದೆ ಸ್ಲೋ ಆಗಿ ಹೋಗ್ತಾನೆ ನಾವು ಒಂದು ಅನ್ಎಕ್ಸ್ಪೆಕ್ಟೆಡ್ ನೋಡ್ತೀವಿ. ಸೊ ನೀವು ನೋಡಿ. ಪ್ಲೇಸಲ್ಲಿ ನಾವು ಬೆಳಿಗ್ಗೆ ಬರ್ತಾ ಇರುವಾಗ ಒಂದು ಫೋಟೋ ಇಳಿದಿದ್ವಿ. ಅದೇ ಪ್ಲೇಸ್ನ ನಾವು ಬರುವಾಗ ನೋಡ್ತೀವಿ ಮಳೆ ತುಂಬ ಕಂಟಿನ್ಯೂಸ್ ಬಂದು ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಅಂತೂ ಇಂತೂ ನಾವು ಬೇಗ ನಡ್ಕೊತ ಮತ್ತೆ ಫಾರೆಸ್ಟ್ ಏರಿಯಾಗೆ ಎಂಟ್ರಿ ಆಗ್ತೀವಿ. ಇಲ್ಲಿ ಮತ್ತೆ ನಾವು ಹಿಂದೆ ಮುಂದೆ ಆಗಿಬಿಟ್ಟಿದ್ವಿ. ಸೊ ಇಲ್ಲಿ ನಾವು ಒಬ್ಬರೇ ಆಗಿ ಮುಂದೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಏನು ನೋಡ್ತೀವಿ ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಮರ ಇದ್ವು. ಅದ್ರ ಜೊತೆ ಚಿಕ್ಕ ಚಿಕ್ಕ ಹನಿ ಬೀಳ್ತಾ ಇತ್ತು. ಆ ಸೌಂಡು, ಆ ಎನ್ವಿರಾನ್ಮೆಂಟ್ ಫೀಲು ಆ ಸಿಟಿ ಲೈಫಲ್ಲಿ ಮಾತ್ರ ಸಿಗಂಗೇ ಇಲ್ಲ. ಸೊ ಅದಕ್ಕೆ ನಿಧಾನವಾಗಿ ಎಲ್ಲನ ಫೀಲ್ ಮಾಡ್ತಾ ಜೊತೆ ಕನೆಕ್ಟ್ ಆಗ್ತಾ ನಾವು ಮುಂದೆ ಹೋಗ್ತಾ ಇದ್ವಿ. ಸೊ ಮುಂದೆ ಹೋಗೋ ಪ್ರೋಸೆಸ್ಸಲ್ಲೇ ನಮಗೇನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸೌಂಡ್ ಕೇಳಿಸ್ತತೆ. ಸೊ ನಾನು ಏನಂತ ಆ ಸೌಂಡನ್ನ ನೋಡೋಮಂತ ಹಿಂದೆ ಹೋಗ್ತೀನಿ. ಅವಾಗ ಗೊತ್ತಾಯಿತು ಅಲ್ಲಿ ಏನೋ ಇರ್ಬೋದು ಅಂತ. ಸೊ ಅದಕ್ಕೆ ಒಂದು ಸೆಕೆಂಡ್ ಪಾಸ್ ಆಗಿ ಹಿಂದೆ ಮುಂದೆ ಯಾರೂ ಇದ್ದಿಲ್ಲ. ಅದೇ ಭಯ ಅಲ್ಲಿ ನಾನು ಎಲ್ಲ ಸರೌಂಡಿಂಗಲ್ಲಿ ನೋಡ್ತೀನಿ. ಆದಮೇಲೆ ಗೊತ್ತಾಯಿತು ಇಲ್ಲಿ ಸೌಂಡ್ ಇಲ್ಲ, ಏನಿಲ್ಲ. ಜಸ್ಟ್ ಆ ಹನಿ ಬೀಳೋ ಸೌಂಡೇ ಸ್ವಲ್ಪ ವಿಯರ್ಡಾಗಿ ಕೇಳಿಸ್ತಾ ಇತ್ತು. ಅದೇ ಧೈರ್ಯದಲ್ಲಿ ನಾನು ಮತ್ತೆ ನನ್ನ ಜರ್ನಿನ ಮುಂದೆ ನೋಡ್ತಾನೆ ಹೋಗ್ತಾ ಇದ್ದೆ. ಸೊ ಅವಾಗ ನನಗೆ ಕಾಣಿಸಿದ ಮತ್ತೇನು ದೊಡ್ಡ ದೊಡ್ಡ ಮರ, ಚಿಕ್ಕ ಚಿಕ್ಕ ಹನಿಗಳ ಸೌಂಡು. ಸೊ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ನಾನು ಸಡನ್ಲಿ ನೋಡ್ತೀನಿ ತುಂಬಾ ಮೋಡ ಆಗಿಬಿಟ್ಟಿತ್ತು. ಸೊ ಇವಾಗ ನನಗೆ ಯಾರೂ ಕಾಣಿಸ್ತಾ ಇದ್ದಿಲ್ಲ. ಸೊ ಏನಿದ್ರೇನು ಸೋಲೋ ಜರ್ನಿ ಇತ್ತು. ಸೊ ಫೈನಲಿ ನನಗೇನು ನೋಡ್ತೀನಿ ಅಂದರೆ ನಾನು ನನ್ನ ಡೆಸ್ಟಿನೇಷನ್ಗೆ ಹತ್ರ ಇದ್ದೆ. ಸೊ ಫೈನಲಿ ನಾನು ಡೆಸ್ಟಿನೇಷನ್ ರೀಚ್ ಆದಮೇಲೆ ಆ ಫೀಲಿಂಗೇ ಬೇರೆ ಅಪ್ಪ. ಸೊ ಇಲ್ಲಿ ನೋಡ್ಬೋದು ಕ್ಲೈಮೇಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಈವ್ನಿಂಗ್ ಟೈಮಲ್ಲಿ. ಇದು ಸಂಜೆ 4 ಗಂಟೆಗೆ, ಅದರಲ್ಲಿ ಕಾಣಿಸ್ತಿರೋದು ಬೆಳಿಗ್ಗೆ ಮುಂಜಾನೆ ಇದ್ದಂಗೆ. ಸೊ ಎಂಜಾಯ್ ಮಾಡ್ತಾನೆ ನಾವು ಫೈನಲ್ ಆಗಿ ನಮ್ಮ ಬೇಸ್ ಪಾಯಿಂಟ್ ಹತ್ರನೇ ಇರ್ತೀವಿ. ಸೊ ಇಲ್ಲಿ ಬಂದು ನಾವೇನು ನೋಡ್ತೀವಿ ಅಂದರೆ ನಮ್ಗಿಂತ ಮುಂಚೆ ಅವಾಗೇ ನಮ್ಮ ಫೆಲೋಮೇಟ್ಸ್ ಇದ್ದರು. ಸೊ ಇವ್ರು ಏನೋ ಡಿಸ್ಕಸ್ ಮಾಡ್ತಿದ್ರು.
ಇವತ್ತು ರಾತ್ರಿ ಊಟ ಬೇಸ್ ಕ್ಯಾಂಪಿಗೆ ಹೋಗಿ ಹೋಮ್ ಸ್ಟೇಗೆ ಹೋಗಿ ಏನು ಮಾಡ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾತಾಡ್ಕೊತಿದ್ರು. ಸೊ ಹಂಗೆ ಅವ್ರ ಜೊತೆ ನಾವು ಫೈನಲ್ ಆಗಿ ನಮ್ಮ ಟ್ರೆಕ್ಕಿಂಗ್ ಜರ್ನಿನ ಮುಗಿಸ್ಕೊಂಡು ನಾವೆಲ್ಲರೂ ಮತ್ತೆ ಅಲ್ಲಿಂದ ಜೀಪ್ ಬಂತು. ಸೊ ಜೀಪ್ ಏರಿ ಫೈನಲಿ ನಮ್ಮ ಡೇ 1ನ ಮುಗಿಸ್ಕೊಂಡು ನಾವು ಸೇರ್ಕೊತೀವಿ ನಮ್ಮ ಹೋಮ್ ಸ್ಟೇಗೆ. Picking pepper. It's coffee. Oh, those are coffee. Wait, that's not coffee. It's pepper. ಮೆಣಸು ಮೆಣಸಿನ ಸಾರು ಮಾಡೋದು. ಮೆಣಸು ಸೈಡ್ ಸೈಡ್ No, you eat and show. This one I eat and show. He has had a lot of pepper. See pepper, see how it grows. It grows as one string, not as multiple like that. That is not Have it and see what. No, I'm not having this. Try and see wild pepper. I'll try honey. I want to make sauce with it. We'll save your Please. The raincoat, like the one with like the. Her name is Vijayalakshmi. Who are you taking a picture? ಫೈನಲಿ ನಮ್ಮ ಜರ್ನಿ ಒಂದು ಎಂಡ್ ಬಂತು. ಈ ಜರ್ನಿಯಲ್ಲಿ ನಾವು ನಿನ್ನೆನೆ ಬಂಡೆಜೆ ಫಾಲ್ಸ್, ರಾಣಿಜಾರಿ ವ್ಯೂ ಪಾಯಿಂಟ್ ನೋಡ್ಕೊಂಡ್ವಿ. ಇವತ್ತು ಕೊರಡಿಗೆ ಫಾಲ್ಸ್ ನೋಡ್ಕೊಂಡು ನಾವು ಫೈನಲ್ ಆಗಿ ಇಲ್ಲಿಂದ ಸಪ್ರೇಟ್ ಆಗೋ ಟೈಮ್ ಬಂತು. ಸೊ ಇಲ್ಲಿ ನಾವು ಲಾಸ್ಟ್ ಆಗಿ ಬಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿದು ಇಲ್ಲಿಂದ ಎಲ್ಲರೂ ನಮ್ಮ ಊರಿಗೆ ನಾವು ಸೇರ್ಕೊಂಡ್ವಿ.